ಆರ್ಟಿಸ್ಟ್ಗಳು, ನಾನು ಕೆ ಕೆ ಹೆಬ್ಬಾರ್ ಒಂದು 25-30 ವರ್ಷದ ಹಿಂದೆ ಒಂದು ಒಂದು ಸಂಘವನ್ನು ನಾನು ಉದ್ಘಾಟನೆ ಮಾಡಿದ್ದೆ, ಅವರು ಕರೆದಿದ್ರು. ಆದರೆ ಕೆ ಕೆ ಹೆಬ್ಬಾರ್ ಮುಂಬೈಯಲ್ಲೇ ಉಳಿದ್ರು, ವಾಸರಾವ್ ಬಲ್ಲಾರು ದೊಡ್ಡ ರೈಟರು ಅವರು ಮುಂಬೈಯಲ್ಲೇ ಉಳಿದ್ರು. ಅಂದರೆ ಮೇ ಬಿ ಅವ್ರಿಗೆ ಆ ಥರದ ಒಂದು ಸಂಬಂಧಗಳು ಇದ್ದಿದ್ದು ಕೇಳಬೇಕು. ಆದರೆ ಹಾಲ್ಮಾಯಿ ಅವರು ವಾಪಸ್ ಬಂದು ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಯುವಕ ಉತ್ಸುಕರಿಗೆ, ಅಂದರೆ ಈ ಪೇಂಟಿಂಗ್ ಮಾಡುವಂಥದ್ದು, ಆರ್ಟಿಸ್ಟ್ ಆಗುವಂಥ ಅನೇಕ ಜನರಿಗೆ ನೋಡಿದರು. ಅಂಥವ್ರಿಗೆ ಬಹಳ ಒಂದು ರೀತಿಯಿಂದ ಒಂದು ಸಹಾಯ ಆಗ್ತದಂಥ ದೃಷ್ಟಿಯಿಂದ ಇಲ್ಲಿ ಒಂದು ಆ್ಯಕ್ಚುಲಿ ನಾವು ಮಿಷನ್ ಹೈಸ್ಕೂಲ್ನಾಗ ಓದ್ತಿರ್ಬೇಕಾದ್ರೆ ಆ ಬಿಲ್ಡಿಂಗನ್ನು ನೋಡ್ತಾ ಇದ್ವಿ, ಈ ಹಾಲ್ವಾಮಿ ಸ್ಕೂಲ್ ಆಫ್ ಆರ್ಟ್. ನಮಗೆ ಎಷ್ಟು ಸುಂದರವಾಗಿದೆ ಇದು, ಯಾಕಂದರೆ ಕೋರ್ಟಿನ ಎದುರಿಗೆ ಇತ್ತು, ಪಕ್ಕದಲ್ಲಿ ಬಸಪ್ಪನ ಖಾನಾವಳಿ. ಆ ಬಿಲ್ಡಿಂಗ್ ಭಾಳ ಚೆಂದ ಕಾಣೋದು, ನಮಗೆ ತುಂಬ ಸುಂದರವಾಗಿ ಕಾಣಿಸ್ತಿತ್ತು, ಅದರ ವಿನ್ಯಾಸ ಇಷ್ಟೊಂದು ಸುಂದರವಾಗಿತ್ತು. ಸೊ ನನಗೆ ಈ ಅನೇಕ ರೀತಿಯಿಂದ ನಾನು ಒಂದು ರೀತಿಯಲ್ಲಿ ಸ್ವಲ್ಪ ಆರ್ಟಿಸ್ಟ್ ಇದ್ದೇನೆ, ಅಂದರೆ ಪೇಂಟರ್ ಅಲ್ಲ. ನಾನು ಸಿನಿಮಾ ಚಿತ್ರದಲ್ಲಿ ಬಹುಶಃ ನೀವು ನೋಡಿರ್ಬೋದು, ಕೆಲವೊಂದು ನಟನೆ ಮಾಡಿದ್ದೇನೆ, ನಿರ್ದೇಶನ ಮಾಡಿದ್ದೇನೆ. ನನಗೆ ಆರ್ಟಿಸ್ಟ್ ಬಗ್ಗೆ ಮುಖ್ಯವಾಗಿ ಅನಿಸೋದಂತಂದರೆ, ಈ ಒಂದು ಚಿತ್ರಕಲೆ ನಮ್ಮ ಆತ್ಮದಲ್ಲಿ ಹುಟ್ಟುತ್ತದೆ, ಒಂದು ಅಂತರಾಳದಲ್ಲಿ ಬರ್ತದೆ, ಭಾವನಾತ್ಮಕ ಹೃದಯದಲ್ಲಿ ಬರ್ತದೆ. ಅದರ ಮಂದ ಸ್ವರೂಪ, ಈ ಕಲೆಯ ಮಂದ ಸ್ವರೂಪ ಯಾವಾಗಾದರೂ ನಮ್ಮ ಉಸಿರಿನಲ್ಲಿ, ನಮ್ಮ ಭಾವೈಕ್ಯದಲ್ಲಿ ಅದು ಓಡಾಡ್ತಾ ಇರ್ತದೆ ಅಂತ ನನಗನ್ನಿಸ್ತದೆ. ಬೇಕಾದಷ್ಟು ಕಲಿತಾರೆ, ಹೋಗಿ ದೊಡ್ಡ ಟೀಚರ್ಸ್ ಇರ್ತಾರೆ, ಮಹಾ ದೊಡ್ಡ ಪೇಂಟರ್ಸ್ ಇರ್ತಾರೆ, ಅವ್ರ ಕಣ್ಣಿಂದ ಕಲಿಬಹುದು. ಆದರೆ ನಿಮಗೆ ಕಲೀಲಿಕ್ಕೆ ಮುಖ್ಯವಾಗಿ ಅದು ಒಂದು ಸೆಲೆ ಬೇಕಲ್ಲ, ಆ ಉತ್ಸುಕತೆ ಇರಬೇಕಲ್ಲ, ಆ ಒಂದು ಇಂಟ್ರೆಸ್ಟ್ ಬೇಕಲ್ಲ. ಅದು ಎಲ್ಲಿಂದ ಬರ್ತದೆ? ಅದರ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ನಿಸ್ತದೆ ನಮ್ಮ ರಕ್ತನಾಳದಲ್ಲಿ ಇರ್ತದೆ ಅಂತ ಅನಿಸ್ತದೆ. ಅದು ಮುಂದೆ ಅದನ್ನು ಪಠಿಸಿ, ಅದನ್ನು ಸಾಧನೆ ಮಾಡಿ, ಅದರ ಬಗ್ಗೆ ದಿನಂಪ್ರತಿ ಅಭ್ಯಾಸ ಮಾಡಿ ಆಮೇಲೆ ಶ್ರೇಷ್ಠರಾಗ್ತಾರೆ ಇಂಥವರೆಲ್ಲ. ಆದರೆ ಧಾರವಾಡದಲ್ಲಿ ನಾವು ನೋಡಿದರೆ ಅನೇಕ ಇಂಥ ಶ್ರೇಷ್ಠವಾದಂಥ ಕವಿಗಳು, ಬರಹಗಾರರು, ಕಲೆಗಾರರು ಅನೇಕರಿದ್ದಾರೆ. ಬೇಂದ್ರೆ ಅವ್ರನ್ನ ಹಿಡ್ಕೊಂಡು ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನಗಲ್, ಇಂಥವ್ರು ನೀವು ಬೇಕಾದಷ್ಟು, ಬಾಲೆಖಾನ್, ಅನೇಕ ಜನರು ನಾವು ನೋಡಿದ್ದೇವೆ. ಆದರೆ ಅವ್ರು ಹೇಗೆ ಬಂದರು, ಎಲ್ಲಿ ಕಲಿತರು ಅಂತ ನಮಗೇನು ಗೊತ್ತಿರಲಿಲ್ಲ ಅವಾಗ. ಆದರೆ ಅವರ ಶ್ರೇಷ್ಠತೆ ಬಗ್ಗೆ ಅವರು, ಈಗ ಹಾಲ್ಮಾಯಿ ಅವರ ನಮ್ರತೆ, ಸಭ್ಯತೆ, ಅವರ ಆತ್ಮೀಯ ಸ್ವಭಾವ, ಇಷ್ಟೆಲ್ಲ ಅವ್ರಿಗೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಕಡೆ, ಬೇರೆ ಪ್ರದೇಶಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ಇವತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೋತಾರೆ ಅಂತಂದರೆ ಹಾಲ್ಮಾಯಿ ಅವರು ಮಾಡಿದ್ದು ಬಹಳ ಒಂದು ಮಹನೀಯವಾದಂಥ ಕೆಲಸ ಅನ್ನಿಸ್ತದೆ ನನಗೆ. ಇದನ್ನು ಮರಿಬಾರದು. ನಮಗೆ ಭಾಷೆ ಶುರುವಾಗಿದ್ದು ಆಮೇಲೆ, ಆದರೆ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಾಂಕೇತಿಕವಾಗಿ ಸಂವಹನೆ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಇದು ಒಂದು ತಮ್ಮ ಅನೇಕ ಚಿತ್ರಕಲೆಯ ಮೂಲಕವೇ. ಅಂದರೆ ಕೆತ್ತನೆಯಿಂದ, ಕಲ್ಲಿನಲ್ಲಿ ಕೆತ್ತದ್ದು, ಮಣ್ಣಿನಲ್ಲಿ ಕೆತ್ತದ್ದು, ಚರ್ಮದಲ್ಲಿ ಪೇಂಟಿಂಗ್ ಮಾಡಿ ಬಂದು. ಹಿಂದೆ ನಮ್ಮ ಸಮಾಜದಲ್ಲಿ ಅನೇಕ ಜನ ಇರ್ತಿದ್ರು, ಅವಾಗ ಭಾಷೆ ಇರ್ತಿದ್ದಿಲ್ಲ. ಭಾಷೆ ಇಲ್ಲದಾಗ ಹೇಗೆ ತಿಳುವಳಿಕೆ, ಹೇಗೆ ಕಮ್ಯುನಿಕೇಷನ್ ಆಗ್ತಿತ್ತು? ಈ ಚಿತ್ರಗಳ ಮೂಲಕವೇ. ತಾವು ನೋಡಿರ್ಬೋದು, ಕಲ್ಲಿನ ಮೇಲೆ ಅನೇಕ ಕಡೆ ಸಾವಿರಾರು ವರ್ಷಗಳ ಹಿಂದೆ ಕಲ್ಲಿನ ಮೇಲೆ ಹೊಡೆದು ಪ್ರಾಣಿಗಳನ್ನು ತೆಗೆದು ಮಲಗಿದ್ದನ್ನ ಅನೇಕ ರೀತಿಯಿಂದ, ಅಂದರೆ ತಮಗೆ ಅನಿಸಿದ್ದನ್ನ ಹೇಗೆ ಈ ಮೂರ್ತಿ ರೂಪದಲ್ಲಿ ತಿಳಿಸ್ತಾ ಇದ್ರು ಈ ಚಿತ್ರಕಲೆಯ ಮೂಲಕ, ಅಂದರೆ ಕೆತ್ತನೆಯ ಮೂಲಕ. ಇದು ಬಹಳ ಮಹತ್ವದ್ದಿರ್ತದೆ. ನಮಗೆ ಅರ್ಥ ಆಗ್ತಿದ್ದರೆ, ಈಗ ನಮಗೆ ಅರ್ಥ ಆಗಲ್ಲ, ಯಾಕಂದ್ರೆ ನಮಗೆ ಭಾಷೆ ಬರ್ತದೆ. ಈಗ ಭಾಷೆ ಬಂದಿದ್ದು ಬಹಳ ವರ್ಷದ ಆದಮೇಲೆ. ಆದ್ದರಿಂದ ಇದಕ್ಕೆ ನಾವು ಬಹಳಷ್ಟು ಆದ್ಯತೆ ಕೊಡಬೇಕು. ನನಗಿವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಒಂದು ಇದು ಒಂದು ಸಮಾರಂಭವನ್ನು ಆಚರಿಸ್ತಾ ಇದ್ದಾರೆ, ಅಥವಾ ನಮ್ಮ JSSನವರು ಈ ನಮ್ಮ ಹಾಲ್ಮಾಯಿ ಸ್ಕೂಲನ್ನು ತಗೊಂಡು ನಡೆಸ್ತಾ ಇದ್ದಾರೆ. ಇದು ಬಹಳ ಮಹತ್ವದ್ದು. ನಮ್ಮಲ್ಲಿ ಅನೇಕ ಬಹಳ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ದೊಡ್ಡ ಜನರಾಗಿರ್ತಾರೆ, ಪಾಲಿಟಿಕ್ಸ್ ಒಳಗೆ ಆಗಲಿ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಲಿ, ಅದೆಲ್ಲ ಮರೆತು ಹೋಗ್ತೇವೆ ನಾವು. ಎಷ್ಟೋ ಜನಗಳು ಎಷ್ಟೋ ಆಗಿರ್ತಾರೆ, ಆದ್ರೆ ಕೆಲವು ಆರ್ಟಿಸ್ಟನ್ನು ಮರೆಯಲ್ಲ. DV ಹಾಲ್ಮಾಯಿ ಅವ್ರನ್ನ ಮರೀಲಿಕ್ಕಾಗಲ್ಲ, ಬೇಂದ್ರೆ ಅವ್ರನ್ನ ಮರೀಲಿಕ್ಕಾಗಲ್ಲ, ಕಣಿವೆಯವ್ರನ್ನ ಮರೀಲಿಕ್ಕಾಗಲ್ಲ. ಹೀಗೆ ನಾವು ಯೋಚನೆ ಮಾಡಬೇಕು. ಹೇಗೆ ಅಂದರೆ ಈ ಚಿತ್ರಕಲೆ ಆಗಲಿ, ಅನೇಕ ರೀತಿಯ ನಮ್ಮ ಸಂಗೀತ, ಸಾಹಿತ್ಯ, ನಾಟಕ ಧಾರವಾಡದಲ್ಲಿ ಹುಟ್ಟಿದ್ದು ಬಹಳ ಶ್ರೇಷ್ಠವಾದಂಥ ಊರಿದು. ನನಗಿದು ದೇಗುಲದ ಊರು, ಅಥವಾ ನಮ್ಮ ಸಂಗೀತ, ಸಾಹಿತ್ಯ, ಚಿತ್ರಕಲೆಯ ಒಂದು ಗೋಪುರ ಅಂತ ಅನ್ನಿಸ್ತದೆ ಧಾರವಾಡ. ಇಲ್ಲಿ ಬಹಳಷ್ಟು ಇವತ್ತು ಬದಲಾವಣೆ ನಡೆದಿದೆ. ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದಿದ್ದಾವೆ,
ಬಹಳ ಬಹಳ ವಿಚಿತ್ರವಾದಂಥ ಖಾದ್ಯಗಳು ಹೋಟೆಲ್ಗಳಿದ್ದಾವೆ, ಕಾರ್ಗಳು ಹೆಚ್ಚಾಗಿದ್ದಾವೆ, ಅಥವಾ ಆಮೇಲೆ ಶಾಪಿಂಗ್ ಮಾಲ್ಗಳು ಬಂದಿದ್ದಾವೆ. ಆದರೆ ಧಾರವಾಡದ ಕಲೆ, ಸಾಹಿತ್ಯ, ಸಂಗೀತ, ಜೋಳದ ರೊಟ್ಟಿ ಊಟ ಇನ್ನೂ ಹಾಗೆ ಉಳ್ಕೊಂಡಿದೆ. ಅದು ಹೋಗಿಲ್ಲ.